ಶಿವಮ್ಮ ಲಿಂಗಮ್ಮ ಹತ್ತಿಕೊಂಡಂತ ಇಬ್ಬರು ದಂಪತಿಗಳು ಅವರಿಗಂದ 2 ಮಕ್ಕಳು, ಒಂದು ಮಲ್ಲಿಕಾರ್ಜುನ, ಇನ್ನೊಬ್ಬಕ್ಕಿಂದ ಯಮನವ್ವ ಹತ್ತಿಕೊಂಡ. ಮಲ್ಲಿಕಾರ್ಜುನಿಗೆ 18 ವರ್ಷ ಆಗ್ಯಾವ, ಯಮನವ್ವಗಿಂದ 14 ವರ್ಷ ಆಗ್ಯಾವ. ವಯಸ್ಸು ಭಾಳ ಸಾಣದು. ಯಮನ ಒಂದು 14 ವರ್ಷ. 18 ವರ್ಷದಿಂದ ಮಲ್ಲಿಕಾರ್ಜುನ ಯಾವಾಗಿಂದ ಇಲ್ಲಿ ಶಿವಪ್ಪ ತೀರ್ಕೊಂಡು ಬಿಟ್ಟ. ಶಿವಪ್ಪ ತೀರ್ಕೊಂಡ. 2 ಸಣ್ಣ ಮಕ್ಕಳು. ಯಾವಾಗಿಂದ 2 ಸಣ್ಣ ಮಕ್ಕಳದಾವೆ. ಪಾಪ ತಾಯಿ ಲಿಂಗಮ್ಮ 2 ಮಕ್ಕಳಿಂದ ಹೆಂಗೆ ಜೋಕ್ ಮಾಡೋದು, ಯಾವ ರೀತಿಯಾಗಿಂದ ಬೆಳೆಸ್ಬೇಕು ಅನ್ನುವಂಥ ಚಿಂತೆ ಮಾಡ್ತಾ ಮಾಡ್ತಾ ಯಾವಾಗ ಆ ತಾಯಿ 2 ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಬರ್ತಾಳೆ ಎತ್ತುಕೊಂಡೆ ಕೇಳಿದ್ರೆ ದುಡಿಕೊಂಡು ತಿನ್ನಾಕ ಕಂಪ್ಲಿಗೆ ಬರ್ತಾಳ. ಅಲ್ಲಿ ಕಂಪ್ಲಿ ಎತ್ತುಕೊಂಡು ಬರ್ತದ ಏನ್ರಿ. ಯಾವಾಗಿಂದ ಕಂಪ್ಲಿ ಅನ್ನತಕ್ಕಂಥ ದೊಡ್ಡ ಪೂರದು, ಇವತ್ತದು ತಾಲೂಕು ಅದದು, ಕಂಪ್ಲಿ ತಾಲೂಕು ಅದದು. ಪಾಪ 2 ಮಕ್ಕಳನ್ನ ಕರ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ತಿನ್ಬೇಕತ್ತಿಕೊಂಡಂದು ಕಂಪ್ಲಿಗೆಂದ ಬರ್ತಾಳ ತಾಯಿ. ಬಂದು ಲಿಂಗಮ್ಮ ಕೂಲಿ ಕೆಲಸ ಮಾಡ್ತಾಳ. ಇನ್ನೊಬ್ಬರ ಮನೆಯಾಗಿಂದ ಹೋಗಿಂದ ಕಸ ಮುಸ್ರಿ ಮಾಡ್ತಾಳೆ, ಇನ್ನೊಬ್ರು ಹೊಲದಾಗಿಂದ ಹೋಗಿ ಸರಿ ಕಳಿತಾಳೆ. ಹಿಂಗೆಲ್ಲ ಹಿಂಗೆ ಕೂಲಿ ಕೆಲಸ ಮಾಡ್ತಾ ಮಾಡ್ತಾ ಇರುವಂಥ ಪ್ರಸಂಗದೊಳಗ ಮನಸ್ಸಿನಾಗಂದ ವಿಚಾರ ಮಾಡಿದ್ಲು, ಮಗನಿಗೆಂದ ಮದುವೆ ಮಾಡಬೇಕು, ಮದುವೆ ಮಾಡ್ಬೇಕತ್ತಂದು ಮಗನಿಗೆ ಅಂತಾಳ, ಮಗ ನಿನ್ನ ಮದುವೆ ಮಾಡ್ಬೇಕಂತ ಮಾಡಿನಪ್ಪ ತಗೊಂಡಂದಾಗ. ಇವ ಏನಂದ ಮಲ್ಲಿಕಾರ್ಜುನ, ಯವ ಇಡ್ಜಲ್ದು ಏನಂದ ನನಗೆ ಮದುವೆದು ಮೊದಲ ತಂಗಿಗೆ ಮಾಡಾನ, ತಂಗಿದಾದ ಬಳಿಕ ನಾ ಮಾಡ್ಕೋತೀನಿ ಎತ್ತಿಕೊಂಡಂದು ಮಲ್ಲಿಕಾರ್ಜುನ ಅಂದ. ಪಾಪ ತಾಯಿ ಪ್ರೀತಿ ಭಾಳ ನಂಬಿಕೆ ಇಟ್ಟಿಲ್ಲ ಮಗನ ಮ್ಯಾಲ. ಯಾಕಂದ್ರೆ ಮುಂದೆ ಈಗೆಲ್ಲ ನಾವು ಕಷ್ಟದಾಗಿಂದ ಬದುಕು ಮಾಡೀವಿ, ಕಷ್ಟದೊಳಗಿಂದ ನನ್ನ ಗಂಡಾಗಲಿ ನಾನಾಗಲಿ ಕಷ್ಟದೊಳಗಿಂದ ಜೀವನ ಕಳೆದಿರ್ತಕ್ಕಂಥವ್ರು ಮುಂದೆ ನನ್ನ ಮಗನಿಂದ ನನಗೆ ಸುಖ ಆದಿತ್ತೇನೋ, ಮಗ ನನಗಂದ ಚೆನ್ನಾಗಿ ನೋಡ್ತಾನ, ಮಗ ನನ್ನ ಮೇಲಿಂದ ಪ್ರೀತಿ ಅದಾನ, ಅದಕ್ಕೆ ಮಗನ ಮೇಲಿಂದ ಆಸೆ ಇಟ್ಕೊಂಡು ಕುಂತವಳು ಯಾರು ಲಿಂಗಮ್ಮ. ಯಾವಾಗಿಂದ 20 ವರ್ಷದ ಮಗ ಅದ. ಯಾರು ಮಲ್ಲಿಕಾರ್ಜುನ 20 ವರ್ಷದ ಮಗ ಅದ. ಮೊದಲು ಏನಂದಿದ್ದ ತಾಯಿಗೆ, ಯವ ಮೊದಲು ತಂಗಿದಿಂದ ಆಗ್ಲೇವ, ಆ ತಂಗಿದಾದ ಬಳಿಕ ನಾ ಮಾಡ್ಕೋತೀನಿ ತಂದವ. ತಾನು ಏನು ಮಾಡ್ದ, 20 ವರ್ಷದ ಮಗ ಅದ. ಈ ತಾಯಿಗೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ, ಒಂದು ಹುಡುಗಿಗೆಂದ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದ ಏನ್ರಿ. ಒಂದು ಹುಡುಗಿಗೆಂದ ಕರ್ಕೊಂಡು ಮನೆಗೆ ಕರ್ಕೊಂಡಂದ ಬಂದ. ಬರೋದ್ರೊಳಗಿಂದ ನೋಡ್ತಾಳ. ಅವ ಅಂದ, ಏನೋ ಮಗ, ಯವ ನಾ ಮದುವೆ ಮಾಡ್ಕೊಂಡು ಬಂದೀನಿ, ಯವ ನಾ ಮದುವೆ ಮಾಡ್ಕೊಂಡು ಬಂದೀನಿ ಎತ್ತಿಕೊಂಡಂದಾಗ ಲಿಂಗಮ್ಮ ಅಂತಾಳ, ಯಪ್ಪ ಚಲೋ ಮಾಡಿ ನೋಡ, ಅದೊಂದು ವಚ್ಚಿ ನನಗೆ ಇಳಿಸ್ತು ನೋಡಪ್ಪ, ನನಗೆ ನಿನ್ನ ಮದುವೆ ಮಾಡೋಕ್ಕಿಂತ ಕಷ್ಟ ಹಾಕಿತ್ತು, ನೀನೇ ಮಾಡ್ಕೊಂಡು ಬಂದಿಲ್ಲಪ್ಪ, ಚಲೋ ಆಯ್ತು ಎತ್ತಿಕೊಂಡು. ಯಮ್ಮನವ ಅಂದ್ಲು, ಏನೇವ ಅಂದ್ಲು, ನಿಮ್ಮ ಅಣ್ಣ ಮದುವೆ ಮಾಡ್ಕೊಂಡು ಬಂದನವ, ಆರತಿ ತೊಗೊಂಡು ಬಾ, ಆರತಿ ತೊಗೊಂಡು ಬಾ ತಿಳ್ಕೊಂಡಂದು ಪಾಪ ಯಮನವ್ಗೆ ಅಂದ ತಾಯಿ ಹೇಳಲು. ತಂಗಿ ಆರತಿ ತೊಗೊಂಡಂದ ಬರಾಕತ್ತಿದ್ಲು. ಈಗ ಏನು ಮಲ್ಲಿಕಾರ್ಜುನ ಮದುವೆ ಮಾಡ್ಕೊಂಡೇನು ಬಂದಾಳಲ್ಲ, ಇವಳು ಇನ್ನ ಮನೆಯ ಕಾಲೂ ಇಟ್ಟಿಲ್ಲ, ಏನ ಆರತಿ ಮಾಡ್ಯಂದ ಮನೆ ಒಳಗೂ ತೊಗೊಂಡಿಲ್ಲ. ಹುಡುಗನ ಜೋಡಿ ಮಲ್ಲಿಕಾರ್ಜುನ ಜೋಡಿ ಜಗಳ ತಗಲಕ್ಕಿ. ಏನದು ಜಗಳ ತಗಲು, ನಿನಗೆ ತಂದಿಲ್ಲ ತಗೊಂಡು ಹೇಳಿದಿಲ್ಲ, ನನಗೆ ತಂದಿಲ್ಲ ತಂದು ಮದುವೆ ಮಾಡ್ಕೊಂಡಿದ್ದಿಲ್ಲೇನು. ಅವಾಗ ಪಾಪ ಲಿಂಗಮ್ಮ ಅಂತಾಳ, ಹೌದೇವ ನನ್ನ ಮಗ ಏನು ಸುಳ್ಳು ಹೇಳಿಲ್ಲ, ಅವನಿಗೆ ತಂದಿಲ್ಲ, ತಂದಿ ಸತ್ವಯ್ಯ, ಬರೇ ತಂದಿಲ್ಲ ತಾಟಿ ಹೇಳಿಲ್ಲ, ನನಗೆ ತಾಯಿ ಇಲ್ಲ ಯಾರೂ ಇಲ್ಲ, ನಾನೊಬ್ಬ ಅನಾಥ ತಗೊಂಡಂದು ಹೇಳಿನ, ನನಗೆ ಅನಾಥ ತಗೊಂಡಂದು ಹೇಳಿ ನನ್ನ ಮದುವೆ ಮಾಡ್ಕೊಂಡನ ಅಂತ ತಿಳ್ಕೊಂಡನು. ನಿನಗೆ ತಾಯಿ ಅದಾಳ ತಂಗಿ ಅದಾಳ ಇಟ್ಟೆಲ್ಲ ಇದ್ದಾಗ ನನ್ಯಾಗ ನೀ ಮದುವೆ ಮಾಡ್ಕೊಂಡಿ, ನಾನು ನಿನ್ನ ಮನೆಯಾಗಿಂದ ಬರಂಗಿಲ್ಲ, ನಾನು ನಿನ್ನ ಮನೆಯಾಗಿಂದ ಬರಬೇಕಾಗಿತ್ತು ಅಂತ ತಿಳ್ಕೊಂಡ್ರ ನಿನ್ನ ತಾಯಿ ತಂದೆಯಿಂದ ಹೊರಗಾಗಬೇಕು ಅಂದಾಗ ಮಾತ್ರ ನಿನ್ನ ಮನೆಯಾಗಿಂದ ನಾ ಬರ್ತೀನಿ ಅಂತ ತಿಳ್ಕೊಂಡಂದು ಪಾಪ ಇನ್ನ ಮನ್ಯಾಗ ಕಾಲೇ ಇಟ್ಟಿಲ್ಲ ಏನ್ರಿ. ಹೆಣ್ಣು ಮಗಳು ಗಂಡನ ಜೊತೆಯೊಳಗಿಂದ ಜಗಳ ತೆಗೆದು ಯಾವಾಗಿಂದ ಈ ಮಾತುಗಳನ್ನ ಕೇಳಿದಾಗ ಏನ್ರಿ ತಾಯಿಗಿಂದ ಒಂಥರ ಶಾಕ್ ಆದಂಗಾಯ್ತು. ಹೆಂಗಾಗ್ಲಿಕ್ಕಿಲ್ರಿ ತಾಯಿಗೆ. ಇನ್ನು ಅವಳು ಮನೆಯಾಗಿಂದ ಬಂದೇಗಿಲ್ಲ, ಅವಳು ಮನೆಯಾಗಿಂದ ಬಂದ್ರ ನಾನು ಒಳಗೆ ಬರಬೇಕಾಗಿತ್ತು ಅಂದ್ರ ನಿನ್ನ ತಂದೆ ತಾಯಿಯಿಂದ ಹೊರಗೆ ಆಗಬೇಕು ಅಂದ್ರ ಮಾತ್ರ ನಿನ್ನ ಮನೆಗೆ ನಾ ಬರ್ತೀನಿ ಅಂತ ತಿಳ್ಕೊಂಡಂದಾಗ ಇವ ಮಲ್ಲಿಕಾರ್ಜುನ ಮಗ ತಾಯಿ ಮೇಲೆ ಅಟ್ಟು ಪ್ರೀತಿ ಇದ್ನಲ್ಲ, ಯಾವಾಗಿಂದ ಹೆಂಡತಿ ಮಾತೆ ಕೇಳಿ ತಾಯಿಗೆ ಅಂತಾನೆ, ಯವ ಮತ್ತೆ ನೀ ಮನೆಗಿದ್ದೆ ಅಂತ ತಿಳ್ಕೊಂಡಂದ್ರ ಹಾಗೆ ನನ್ನ ಹೆಂಡತಿ ನನ್ನ ಮನೆಯಾಗಿಂದ ಬರಂಗಿಲ್ಲ ಅಂತ ತಿಳ್ಕೊಂಡಂತಾಳ, ಅದಕ್ಕೆ ನಿಮ್ಮ ಮನೆಯಿಂದ ಹೊರಗೆ ಹೋಗು ಅಂದ. ತಾಯಿ ಮಗನ ಕಾಲ್ ಮೇಲೆ ಬಿದ್ದ ಹಳ್ಳಿ ಕತ್ಲು, ಮಗ ನಿನ್ನ ಬಿಟ್ಟು ನಾ ಎಲ್ಲಿಗೆ ತೋಲಿ, ನನಗೆ ಯಾರು ನೋಡ್ಕೊಳ್ಳೋರು ಅದಾರೆ, ನನಗಿಂದ ಹೊಟ್ಟೆಗೆ ಹಾಕವ್ರು ಯಾರು, ಬಟ್ಟೆ ತರವ್ರು ಯಾರು, ನಿನ್ನ ಮೇಲಿಂದ ನಾನು ಆಸೆ ಅಂತ ತೆಗೆದು ಇಟ್ಕೊಂಡು ಕುಂತೀನಿ, ಮಗ ನನಗೆ ಜ್ವಾಕಿ ಮಾಡ್ತಾನ, ಮಗ ನನ್ನ ಮೇಲಿಂದ ಪ್ರೀತಿ ಅದಾನ, ಜೀವನ ಪರ್ಯಂತರವಾಗಿ ನನ್ನ ಮಗ ನನ್ನನ್ನು ಜ್ವಾಕಿ ಮಾಡ್ತಾನ ಅಂತ ತಿಳ್ಕೊಂಡು ನಿನ್ನ ಮೇಲಿಂದ ನಂಬಿಕೆ ಇಟ್ಕೊಂಡು ಕೂತೀನಿ, ಆಸೆ ಇಟ್ಕೊಂಡು ಕೂತೀನಿ, ನೀನೇ ಹಿಂಗೆ ಹೊರಗೆ ಹೋಗತ್ತೆ ತಿಳ್ಕೊಂಡು ನಾ ಎಲ್ಲಿ ಅಂತ ಹೋಲಿ ಮಗ, ನಾ ಎಲ್ಲಿ ಹೋಲಿ ತಿಳ್ಕೊಂಡು ಪಾಪ ತಾಯಿ ಮಗನೆದುರಿಗೆ ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗಿಂದ ಮಲ್ಲಿಕಾರ್ಜುನ ತನ್ನ ಎಲ್ಲಿಗೆ ಹೋಗಿ ನನಗೇನು ಗೊತ್ತು, ಒಟ್ಟು ಈ ಮನೆಗೆ
ಎಲಿಗತ್ತರ ಹೋಲಿ ಇರುದೊಂದು ತಂಗ್ಯದ ತಂಗಿನ ಕರ್ಕೊಂಡ ಎಲಿಗತ್ತರ ಹೋಲಿ ಎತ್ತಿಕೊಂಡು ಹಳ್ಳಿ ಕತ್ಲು ಅಳುವಂತ ಪ್ರಸಂಗದೊಳಗ ಕಟಕನಾಗಿರ್ತಕ್ಕಂಥ ಮಗ ಏನ್ರಿ ಪಾಪಿ ಆಗಿರ್ತಕ್ಕಂಥ ಮಗ ನೀ ಎಲ್ಲರೂ ಹೋಗು, ನನ್ನ ಹೆಂಡತಿ ಮನ್ಯಾಗಿಂದ ಬರ್ಬೇಕಾಗಿತ್ತು ಅಂತಂದ್ರ ನೀ ಮನೆ ಬಿಟ್ಟಂದ ಹೋಗ್ಬೇಕಂತಕೊಂಡು ಜಾಡ್ಸಿ ತಾಯಿ ಒದ್ದು ಬಿಟ್ಟ. ಏನ್ರಿ ನೋಡ್ರಿ, ತಾಯಿ ಮೇಲೆ ಅಟ್ಟ ಪ್ರೀತಿ ಅದನ್ನ ತಿಳ್ಕೊಂಡು ತಾಯಿ ತಿಳ್ಕೊಂಡ. ಯಾವಾಗಿಂದ ತಾಯಿಗಿಂದ ಒದ್ದು ಬಿಟ್ಟ, ತಾಯಿ ಮಗಳನ್ನಂದ ಕೈ ಹಿಡ್ಕೊಂಡು ಮಗಳ ಮುಖ ನೋಡಿದ ಕಣ್ಣೀರ್ ಹಾಕ್ಲಿಕ್ಕತ್ತ. ಏನು ಶ್ರೀಮಂತ ಮನೆಯನ್ನಲ್ಲ, ತಾನೇ ಕೂಲಿ ಮಾಡಿ ಕುಟುಗಳಿಂದ ಇನ್ನೊಂದು ಸೀರೆ ಬಿಟ್ಟಂದ ಇನ್ನೊಂದು ಸೀರೆ ಇಲ್ಲ ಅಂದ ಬಡತನ ಸ್ಥಿತಿ ಒಳಗಿರ್ತಕ್ಕಂಥ ಹೆಣ್ಣು ಮಗಳು ಯಾವಾಗಿಂದ ಮಗ ಒದ್ದು ಬಿಟ್ಟ, ತಾಯಿಗೆ ಹೆಂಗಾಗ್ಲಿಕ್ಕಿರ್ರಿ ಆಡ ತಾಯಿ ಒಂದು ಸಾವನಿಂದ ನೆಲಕ್ಕೆ ಕುಂತು ಬೋರ್ಯಾಡಿ ಹಳ್ಳಿಕ್ಕಂತೇಳ ಮಗ ಒದಿಯಲೆಕ್ಕಪ್ಪ, ಇನ್ನೊಂದೆರಡು ಒದಿ ಬ್ಯಾಡ ಅನ್ನಂಗಿಲ್ಲ. ಇಂಥ ರಾತ್ರಿ ಸಮಯದೊಳಗ ನನ್ನನ್ನು ಹೊರಗೆ ಹಾಕಿಬಿಡ, ನಾನು ಮನಿ ಬಿಟ್ಟೆ ನನ್ನ ಎಲಿಗೆ ಹೋಲಿ ಎತ್ತಿಕೊಂಡು ಪಾಪ ತಾಯಿ ಒಂದು ಸಾವನಿಂದ ಕಣ್ಣೀರ್ ಹಾಕ್ತಾಳೆ. ಯಾವಾಗಿಂದ ತಾಯಿಗಿಂದ ಮತ್ತೆಂದ ಒತ್ತು ನೀ ಎಲ್ಲರೂ ಹೋಗತ್ತಿಕೊಂಡು ಹೆಣ್ತಿ ಕೈ ಹಿಡ್ಕೊಂಡು ಒಳಗೆ ಹೋಗಿ ಅಂದ ಮನಿ ಬಾಗಿಲು ಹಾಕೊಂಡ. ಯಾವಾಗಿಂದ ಮನಿ ಬಾಗಿಲು ಹಾಕೊಂಡ, ತಾಯಿಗೊಂದು ತಿಳಿಲಿಲ್ಲ. ಮಗಳನ್ನ ಕರ್ಕೊಂಡು ಏನ್ರಿ ಮಗಳನ್ನ ಕರ್ಕೊಂಡಂದ ಕತ್ತಲ ಸಮಯ ಅಂತದ್ರೊಳಗಿಂದ ನಡ್ಕೊಂತಂದ ಎಲಿಗೆ ಬರ್ತಾಳ ಹತ್ತಿಕೊಂಡ ಕೇಳಿದ್ರೆ ಅಲ್ಲೇ ಚಾವಣಿ ಹತ್ತಿಕೊಂಡು ಬರ್ತದ, ಲಿಂಗಸೂರು ಚಾವಣಿ ಹತ್ತಿಕೊಂಡು ಅಂತಾರಲ್ರಿ. ತಾಯಿ ಮಗನ ಕಾಲ ಮೇಲೆ ಬಿದ್ದಂದ ಎಷ್ಟು ಹತ್ತನ್ನು ಕೂಡ ಕೇಳಲಿಲ್ಲ ಮಗ. ಯಾವಾಗಿಂದ ತಾಯಿಗಿಂದ ಒದ್ದು ಬಿಟ್ಟ, ತಾಯಿ ಸಣ್ಣ ಮಗಳು 14 ವರ್ಷದ ಯಮನವನ್ನು ಕರ್ಕೊಂಡು ಕಣ್ಣೀರು ಹಾಕೊಂತ ದುಃಖ ಮಾಡ್ಕೊಂತ ನಡ್ಕೊಂತ ಅಲ್ಲಿ ಒಂದು ಚಾವಣಿ ಎತ್ತಿಕೊಂಡ ಊರು ಬರ್ತದ. ಆ ಊರಿಗೆಂದ ಬಂದು ಬಸ್ ಸ್ಟ್ಯಾಂಡ್ನಾಗ ತಾಯಿ ಹಿಂಗೆ ಯಮನವನ್ನ ತನ್ನ ತೊಡಿ ಮೇಲೆ ಹಾಕೊಂಡು ಮೊದಲೇ ರೂಪವತಿ ಆಗಿರ್ತಕ್ಕಂಥ ಹುಟ್ಟಿದ್ದೇನೋ ಕುರುಬರ ಮನ್ಯಾಗ ಹುಟ್ಟಲೇಕ, ಬಡತನ ಮನ್ಯಾಗ ಹುಟ್ಟಲೇಕ. ಆದ್ರ ಆ ಹುಡುಗಿ ಯಮನವು ಹೆಂಗಿದ್ಲು ಅಂತ ತಿಳ್ಕೊಂಡಂದ್ರ ಅಟ್ಟ ರೂಪತಿ ಆಗಿದ್ಲು, ಬಹಳ ಸುಂದರಿ ಆಗಿದ್ಲು. ಯಾವಾಗಿಂದ ಮಗಳು ಒಂದು ಕಡೆಗಿಂದ ಸುಂದರಿ ಆಗಿದ್ದಾಳೆ, ಕತ್ತಲದ ಒಳಗ ರಾತ್ರಿ ಅಂದ ಬಸ್ ಸ್ಟ್ಯಾಂಡ್ ಒಳಗ ಮಗಳನ್ನ ಹಿಂಗೆ ತೊಡಿ ಮೇಲೆ ಮನಗಿಸ್ಕೊಂಡು ತಾಯಿ ಲಿಂಗವ್ವ ಆ ಮಗಳ ಮಾರಿ ಮೇಲೆ ಮಗಳ ಮುಖ ನೋಡ್ಬಾರ್ದು ಯಾರು ಅತ್ತಂದು. ಯಾಕಂದ್ರೆ ದಿನಮಾನಂದ ಸರಿ ಇಲ್ಲ ಏನ್ರಿ. ಅವತ್ತಿನ ದಿನಮಾನದೊಳಗ ಇಟ್ಟಂದ ವಿಚಾರ ಮಾಡ್ತಾರತ್ತಂದ್ರ ಇವತ್ತಿನ ದಿನಮಾನಂದ ಹೆಂಗಿರ್ತಾವ ನೀವೇ ಲೆಕ್ಕ ಹಾಕೊಡ್ರಿ. ಪಾಪ ತಾಯಿ ಅಂತಾಳ, ಮಗಳಂದ ರೂಪವತಿ ಅದಾಳ, ನನ್ನ ಮಗಳ ಮುಖ ಯಾರು ನೋಡಬಾರ್ದು ತಿಳ್ಕೊಂಡು ಹಿಂಗೆ ತೊಡಿ ಮೇಗಂದ ಮನಗಿಸ್ಕೊಂಡು ಮುಖದ ಮ್ಯಾಲ ತನ್ನ ಸೆರಗ ಹಾಕ್ಯಾಳ, ಬಚ್ಚಾಳ. ಅದು ಸೀರೆ ಎಲ್ಲ ಕಡೆ ಹರಿದು ಹೋಗ್ಬಿಟ್ಟ. ಯಾವಾಗ ಹಿಂಗೆಲ್ಲ ಆಗುವಂತ ಪ್ರಸಂಗದೊಳಗ ಜ್ವಾಕಿ ಮಾಡುವಂತ ಪ್ರಸಂಗದೊಳಗ ಯಮನವ್ವ ಎದ್ದು ಕುಂದಿರ್ತಾಳ. ಇನ್ನು ಮುಂದೆ ನನ್ನ ಸಲುವಾಗಿ ನೀ ಚಿಂತೆ ಮಾಡಬೇಡ, ನನ್ನ ಸಲುವಾಗಿ ನೀ ಚಿಂತೆ ಮಾಡಬೇಡ. ಎಲ್ಲಿ ಹಾಕಿರುವ ಲೆಕ್ಕ ಅಣ್ಣನಂಗ ನಾನ್ ನಿನಗೆಂದ ಕೈ ಬಿಡಂಗಿಲ್ಲ. ಮಲ್ಲಿಕಾರ್ಜುನಿಂದ ನಿನಗೇನು ಕೈ ಬಿಟ್ಟಾನ, ನಿನಗೆ ಮನೆಯಿಂದ ಏನೋ ಹೊರಗೆ ಹಾಕಂದಲ್ಲ, ನಾನು ನಿನ್ನಿಂದ ಕೈ ಬಿಡಂಗಿಲ್ಲವಾ. ಇಲ್ಲಿ ತನ ನಾನು ನಿನ್ನ ಮಗಳಾಗಿದ್ದೆ, ಇವತ್ತಿನಿಂದ ನೀ ನನ್ನ ಮಗಳಾಗು, ನಾನು ನಿನಗೆಂದ ತಾಯಿಯಾಗಿ ನಿನ್ನ ಜ್ವಾಕಿ ಮಾಡ್ತೀನಿ ಅಂತಾಳ 14 ವರ್ಷದ ಮಗಳು ಯಮನವ್ವ. ನಾನು ನಿನ್ನನ್ನು ತಾಯಿಯಾಗಿ ಜ್ವಾಕಿ ಮಾಡ್ತೀನಿ. ಮಗಳನ್ನ ಕೊಳ್ಳಿಗೆ ಹಾಕೊಂಡು ತಾಯಿ ಅಳತಾಳ ಬಸ್ ಸ್ಟ್ಯಾಂಡ್ನಾಗ. ಬೆಳಗಾಗುವರೆಗಿನ ಕೂಡ ಚಾವಣಿ ಬಸ್ ಸ್ಟ್ಯಾಂಡ್ ಒಳಗಿಂದ ಕುಂತರು. ಯಾವಾಗಿಂದ ಬೆಳಗಾಯ್ತು, ಬೆಳಗಾದ ಬಳಿಕ ಆ ಚಾವಣಿ ಊರಾಗ ಒಂದು ಮಠ. ಅದು ಮಠ ಯಾವುದು ಹತ್ತಿಕೊಂಡ ಕೇಳಿದ್ರೆ ಗದಗದೊಳಗ ತೋಂಟದಾರಿ ಜಗದ್ಗುರು ಮಠ ಏನೈತಲ್ಲ ಅದ್ರ ಶಾಖಾ ಮಠನೇ ಅಲ್ಲಿ ಚಾವಣಿ ಒಳಗ ತೋಂಟದಾರಿ ಮಠ ಹತ್ತಿಕೊಂಡ. ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಮೈ ತಗೋಬೇಕು ಏನು ಗೊತ್ತಿಲ್ಲಲ್ಲ ಪಾಪ. ಎಂದೂ ಊರು ಬಿಟ್ಟಂದ ಹೊರಗೆ ಬಂದಕ್ಕೆಲ್ಲ. ಆದ್ರ ಪರಿಸ್ಥಿತಿ ಆ ರೀತಿಯಾಗಿ ಬಂದು ಬಿಟ್ಟದ. ಎಲ್ಲಿಗೆ ಹೋಗ್ಬೇಕನ್ನೋದು ಗೊತ್ತಾಗಲಿಲ್ಲ. ಅಲ್ಲಿ ಬೆಳಿಗ್ಗೆ ಶಾಸ್ತ್ರ ನಡೆದಿತ್ತು. ಎಲ್ಲಿ ತೋಂಟದಾರಿ ಮಠದಾಗ ಬೆಳಿಗ್ಗೆ ಶಾಸ್ತ್ರ ಹೇಳ್ತಿದ್ರು ಸ್ವಾಮಿಗಳು. ಯಾವಾಗ ಮಗಳನ್ನ ಕರ್ಕೊಂಡು ಹೋಗಿ ಕುತ್ಕೊಂಡು 1 ತಾಸಿಂದ ಶಾಸ್ತ್ರ ಕೇಳಲು. ಶಾಸ್ತ್ರ ಕೇಳಂದಯ್ಯಪ್ಪ ಹಿಂಗಾಗೈತಿ, ಬಂದೀವಿ, ನನ್ನ ಮಗಳಿಗೆ ಒಂದು ಆಶೀರ್ವಾದ ಮಾಡಿಪ್ಪ. ಈಗೀಗ ಮದ್ವೆ ಮಾಡೋದು ಬೇಡ, ಸನ್ಯಾಸಿ ಅಂತೀವಿ. ಈಗೀಗ ಸಂಸಾರಿನ ಮಾಡೋದು ಬೇಡ, ಸನ್ಯಾಸಿ ಆಗಂಗೆ ಒಂದು ಆಶೀರ್ವಾದ ಮಾಡ್ಯಪ್ಪ. ಎಲ್ಲಿ ಹೋದ್ರು ಮಕ್ಕಳಿಗೆ ಒಂದು ಸುಖ ಇಲ್ಲ ತಿಳ್ಕೊಂಡಂತ. ನನ್ನ ಮಗಳು ಸುಖ ಪಟ್ಟಿಲ್ಲ. ಹುಟ್ಟಿನಿಂದ ಬಡತನದೊಳಗೆ ಜೀವನ ಕಳೆದಿರ್ತಕ್ಕಂಥ ಮಗಳು. ಈಗ ದೊಡ್ಡವಳ ಆದ ಬಳಕ ನಾನು ದುಡ್ದಂದ ಇವಳನ್ನ ಸುಖದಿಂದ ನೋಡ್ಬೇಕಂತ ತಿಳ್ಕೊಂಡ್ರ ಇರೋದೊಂದು ಮಗನೇ ಒದ್ದಂದ ಹೊರಗೆ ಹಾಕಿಬಿಟ್ಟನೆಪ್ಪ. ಅದಕ್ಕೆ ಇದಕ್ಕೇನು ಮದುವೆ ಬೇಡ, ಏನು ಬೇಡ, ಸನ್ಯಾಸಿ ಆಗಂಗೆ ಅಂದ ಆಶೀರ್ವಾದ ಮಾಡತ್ ತಿಳ್ಕೊಂಡಂದು. ಯಾವಾಗಂದ ಅವ್ರ ಸ್ವಾಮಿಗಳಿಗೆ ಅಂದಾಗ ಆಯ್ತು ತೋರವ ಆಕಿನ ಇಚ್ಛದಂಗೆ ಹಾಕದು. ಅದೇ ಮಾಡಿದಾಗ ಸ್ನಾನ ಏನ ಮಾಡ್ಕೊಂಡ್ರು.
ಯಾವಾಗಿಂದ ಸ್ನಾನಗಿನ ಮಾಡಿಕೊಂಡು ಅದು ದೊಡ್ಡ ಊರ ಇಲ್ಲಿ ಎಲ್ಲಿ ಇರುವುದು ತಿಕ್ಕೊಂಡು ಹಂಗ ಮಗಳ ಕರ್ಕೊಂಡು ಮಡ್ದಾಗ ಊಟ ಮಾಡ್ಕೊಂಡು ಮಡ್ದಾಗೆ ಜಳಕ ಗಿಳಕ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಗಳನ್ನ ಕರ್ಕೊಂಡು ಅಲ್ಲೇ ಮುಂದೆ ಅಮೀನ್ ಬಾವಿ ಎತ್ತಿಕೊಂಡು ಬರ್ತದ. ಆ ಅಮೀನ್ ಬಾವಿಗೆಂದ ಬಂದು ಊರು ಹಿರಿಯರಿಗೆಂದ ಭೇಟಿ ಹಾಕರಿಯಪ್ಪ, ನಮಗೆ ಹಿಂಗೆ ಯಾರೂ ಇಲ್ಲ, ನಮ್ಗೊಂದು ಈಟಿರಕ್ಕೆಂದ ಜಾಗ ಕೊಡ್ರಿ, ನಾವು ಇಲ್ಲೇ ಕೂಲಿ ನಾಲಿ ಮಾಡ್ಕೋತಂದು ಇರ್ತೀವಿ ಎತ್ತಿಕೊಂಡು ಪಾಪ ಒಂದು ಗುಡಿಸಲ ಹಾಕಿ ಕೊಟ್ರು. ಪಾಪ ಅಲ್ಲೇ ಜೀವನ ಮಾಡ್ತಿದ್ಲು. ಅಲ್ಲೊಬ್ಬ ಮುಸ್ಲಿಮರ ಮಾಸ್ತರ್ ಇದ್ದ. ಯಾವಾಗಿಂದ ಮುಸ್ಲಿಮ್ರವ ಒಬ್ಬ ಮಾಸ್ತರ್ ಇದ್ದ. ಅವ ಈ ಯಮನವ ಈಗ ನಿಂಗಮ್ಮನ ಮ್ಯಾಲ ಭಾಳ ಪ್ರೀತಿ ಅವ. ಯಾಕಂದ್ರೆ ಏನೂ ಇರ್ಲಾರ್ದೇನು ಬಂದಾರಲ್ಲ ತಿಳ್ಕೊಂಡು ಕಾಜಿ ಮ್ಯಾಲ ತನಗೆ ಏಟು ತಿಳಿತದ ಆಟು ಯಮನವ್ಗ ಒಂದು ಈಟು ಸಾಲಿ ಕಲಿಸ್ದ ಏನ್ರಿ, ಅಕ್ಷರ ಅಭ್ಯಾಸ ಮಾಡಿಸ್ದ. ತನಗೆ ಓದಾಕ ಬರ್ಯಾಕ ಬರಾಟು, ತನ್ನ ಹೆಸರೇ ತನಗೆಂದ ಬರ್ಯಾಕೆಂದ ಬರಲಿ ತಿಳ್ಕೊಂಡು ತನ್ನಲ್ಲಿ ಏಟದ ಆಟದ ತಾಕತ್ತಿರಟ್ಟಂದ ಅಕ್ಷರ ಅಭ್ಯಾಸ ಮಾಡಿಸ್ದ. ಅಲ್ಲಿ ಕಲ್ತರು. ಯಾವಾಗಿಂದ ಕಲ್ಕೊಂತಂದ ಏನು ಮಾಡಿದ್ರ ತಗೊಂಡು ಕೇಳಿದ್ರೆ ಈ ಜ್ವಾಳದ ರಾಶಿ ಸುಗ್ಗಿ ಬರ್ತದಲ್ಲ, ಸುಗ್ಗಿ ಬಂದಾಗಿಂದ ಜ್ವಾಳ ಕೊಯ್ಯೋದು ಬರ್ತದಲ್ಲ, ಅದಕ್ಕೆ ಕೆಲಸಕ್ಕೆಂದ ಮಗಳನ್ನ ಕರ್ಕೊಂಡೆ ನಿಂಗವ್ವ ಏನು ಮಾಡ್ಯಾಳ, ಅಲ್ಲಿ ಮುಂದೆ ಗುಡದೂರ ತಗೊಂಡು ಬರ್ತದೆ. ಗುಡದೂರ ಕುಷ್ಟಗಿ ತಾಲೂಕಿನಾಗ ಹಿರೇಮನ್ನಾಪುರ ಗುಡದೂರ ತಗೊಂಡು ಬರ್ತಾವ. ಯಾವಾಗಿಂದ ಗುಡದೂರ್ಕೆಂದ ತಾಯಿ ಮಗಳು ಇಬ್ರು ಕೂಡನೆ ಆ ಸುಗ್ಗಿ ಮಾಡಕ್ಕೆಂದ ಈಗ ಹೋಗಿರ್ತಾರೆ ನೋಡ್ರಿ, ಸುಗ್ಗಿ ಮಾಡಕ್ಕೆ ತಗೊಂಡು ಜ್ವಾಳದ ರಾಶಿ. ಈಗ ಕಬ್ಬಿನ ಸುಗ್ಗಿದ್ದಾಗ ಕಬ್ಬು ಕಡಿಲಕ್ಕದ ಆ ಕಡೆದೆಲ್ಲ ಎಲ್ಲ ಕಡೆ ಜನ ಬರ್ತಿರ್ತಾರಲ್ಲ, ಆ ರೀತಿಯಾಗಿಂದ ಮಗಳನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಯಾಳ. ಹೋಗಿ ಅಲ್ಲಿ ಇರ್ಬೇಕಲ್ಲಿ ಮಠದಾಗಿಂದ ಉಳ್ಕೊಂಡ್ರು. ಅಲ್ಲಿ ಒಂದು ಊರಾಗಿಂದ ಹಿರೇ ಮಠ ಏನ್ರಿ, ಆ ಮಠದ ಸ್ವಾಮಿಗಳು ಅಂದ್ರೆ ಅದು ಸಂಸಾರಿಕ ಮಠ, ಅದು ಸನ್ಯಾಸಿ ಮಠ ಅಲ್ಲ, ಸಂಸಾರಿಕ ಮಠ. ಆ ಮಠದ ಸ್ವಾಮಿಗಳು ಯಾರು ಹತ್ತಿಕೊಂಡಂದ್ರೆ ದೊಡ್ಡ ಬಸವಾರ್ಯರು ಹೊತ್ತಿಕೊಂಡು ಆ ಮಠದಿಂದ ಗುರುಗಳು ಹಿರೇ ಮಠ ಸಂಸಾರಿಕರು. ಯಾವಾಗಿಂದ ಹೋಗಿ ಈರವರೆಗೂ ಕೂಡ ಆ ಮನಿತನದೊಳಗಿಂದ ಆ ಮಠದಾಗಿಂದ ಉಳ್ಕೊಂಡು ಒಂದು ದಿವಸ ಏನಾಗ್ಯದ ಅಲ್ಲೇ ಉಳಿಯೋದು, ರಾತ್ರಿ ಮಠದಾಗ ಊಟ ಮಾಡೋದು, ಹಗಲತ್ತಂದ ಜ್ವಾಳ ಕೊಯ್ಲಕ್ಕೆ ಹೋಗೋದು, ತೆನಿ ಕೊಯ್ಯಕ್ಕೆ ಹೋಗೋದು, ಹಿಂಗೆಲ್ಲ ಮಾಡ್ಕೋತ